ಒಂದು ಸಣ್ಣ ಹಳ್ಳಿಯಲ್ಲಿ ರಮಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಚಿಕ್ಕಂದಿನಿಂದಲೇ ತಾಯಿ ತಂದೆ ಇಲ್ಲದೆ ಬೆಳೆದಳು. ಅವಳನ್ನು ಸಾಕಿದ್ದು ಅವಳ ಅಜ್ಜಿ ಲಕ್ಷಮ್ಮ. ಒಂದು ದಿನ ಅಜ್ಜಿ ಮಾಡಿದ ಒಂದು ಕೊನೆಯ ಕರೆ ರಮಾಳ ಜೀವನವೇ ಬದಲಿಸಿತು. ಲಕ್ಷಮ್ಮ ಬಡವಳಾದರೂ ತನ್ನ ಮೊಮ್ಮಗಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳು. ಅವಳು ದಿನವೂ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು. ರಮಾಳನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಲು ಕನಸು ಕಂಡಿದ್ದಳು. ಸಮಯ ಕಳೆಯುತ್ತಾ ರಮಾ ನಗರಕ್ಕೆ ಓದಲು ಹೋಗಿದ್ದಳು. ಹಳ್ಳಿ, ಅಜ್ಜಿ, ಅವಳ ತ್ಯಾಗ ಎಲ್ಲವೂ ನಿಧಾನವಾಗಿ ಅವಳಿಗೆ ಮರೆಯಾಗುತ್ತಾ ಹೋಯಿತು. ಗೈಸ್, ವಿಡಿಯೋ ನೋಡಿದ್ರಲ್ಲ, ಸೊ ಸೇಮ್ ಟು ಸೇಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಥರ ವಿಡಿಯೋ ಆ ಥರ ಮಾಡ್ಬೋದು ಅಂತ. ಸೊ ತುಂಬ ಜನ ನನಗೆ ಹೇಳ್ತೀರಾ ಈ ವಿಡಿಯೋಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ ಅಂತ. ನಿಮಗೆ ಬೆಸ್ಟ್ ಒಂದು ಎಕ್ಸಾಂಪಲ್ ಬಂದುಬಿಟ್ಟು ನಾನು ಕೊಡ್ತೀನಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ, ಆ್ಯಂಡ್ ಚಾನಲ್ ಫಸ್ಟ್ ಆಫ್ ಆಲು ವಿಡಿಯೋಸ್ ಮಾಡಿದರೆ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ ನಾನು ನಿಮಗೆ ಬಂದುಬಿಟ್ಟು ತಿಳಿಸ್ತೀನಿ. ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಒಂದು ಚಾನೆಲ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಡೀಟೇಲ್ಸಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಎಲ್ಲನೂ ಬಂದುಬಿಟ್ಟು ಕಲೀರಿ. ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ಕ್ರಿಯೇಟ್ ಮಾಡೋದು ಏನು ಎತ್ತ ಅಂದ್ಬಿಟ್ಟು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ತುಂಬ ಜನ ಬಂದುಬಿಟ್ಟು ಹೇಳ್ತೀರಾ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ ಅಂತ. ನಿಮಗೊಂದು ಪ್ರೂಫ್ನ ನಾನು ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು, ಈ ಚಾನಲ್ನ ನೋಡಿ ನನಗೂ ಬಂದುಬಿಟ್ಟು ತಲೆ ಕೆಟ್ಟೋಯ್ತು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಈ ಥರ ಒಂದು ಚಾನಲ್ ಮಾಡಲೇಬೇಕಂತ ಯೋಚನೆ ಮಾಡೇ ಬಿಟ್ಟೆ ಲಾಸ್ಟಿಗೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ ಇಲ್ಲಿ ಮ್ಯಾಟರ್ ಆಗಲ್ಲ. ಓಕೆನಾ? ಇಲ್ಲಿ 17.4K ಸಬ್ಸ್ಕ್ರೈಬರ್ಸ್ ಇದ್ದಾರೆ, 39 ವೀಡಿಯೋಸ್ ಇದೆ. ಆ್ಯಂಡ್ ನೀವು ಇವ್ರದ್ದು ವ್ಯೂಸ್ ನೋಡಿದರೆ ನೀವೇ ತಲೆ ತಿರುಗಿಬಿಡ್ತೀರಾ. ಆ್ಯಂಡ್ ನಮಗೆ ಯೂಟ್ಯೂಬ್ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ದು ದುಡ್ಡು ಕೊಡಲ್ಲ, ನಮಗೆ ದುಡ್ಡು ಕೊಡೋದು ಯಾವುದ್ರದ್ದು? ವ್ಯೂಸ್ದು. ಓಕೆನಾ? ಸೊ ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಇವ್ರದ್ದು ವಿಡಿಯೋ ನೋಡಿ ನೀವು ನೋಡ್ಬೋದು. ಒನ್ ಡೇ ಮುಂಚೆ ಹಾಕಿರೋದು 99K ವ್ಯೂ, 1 ಲ್ಯಾಕ್ ವ್ಯೂ. ಅದಾದಮೇಲೆ 3.8 ಲ್ಯಾಕ್ ವ್ಯೂಸು, 2.1 ಎಲ್ಲನೂ ಬಂದುಬಿಟ್ಟು ಲಕ್ಷಗಟ್ಟಲೆ ವ್ಯೂಸ್ ಹೋಗಿರೋದು. ಈ ವಿಡಿಯೋಸಿಂದ ನೀವು ಅನ್ಕೋಬೋದು ಎಷ್ಟು ಅರ್ನಿಂಗ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇವ್ರು ತುಂಬ ಸಿಂಪಲ್ ವೀಡಿಯೋ ಮಾಡ್ತಾರೆ. ಓಕೆನಾ? ಸೊ ನಾನಿವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಇದೇ ಟೈಪ್ ವಿಡಿಯೋ ಯಾವ ಥರ ನೀವು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು, ಕನ್ನಡದಲ್ಲಿ ಮಾಡ್ಬೋದು, ತಮಿಳಲ್ಲಿ ಮಾಡ್ಬೋದು, ಇಂಗ್ಲೀಷಲ್ಲಿ ಮಾಡ್ಬೋದು, ಯಾವುದರಲ್ಲಿ ಬೇಕು ಅದರಲ್ಲಿ ನೀವು ವೀಡಿಯೋಸ್ನ ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಒಂದು ಪ್ಲೇ ಮಾಡ್ತೀನಿ ನೋಡಿ. ಸೊ ಇವ್ರದ್ದು ಆ್ಯಡ್ಸ್ ರನ್ ಆಗ್ತಾಯಿದೆ. ಆ್ಯಂಡ್ ಮೇಯ್ನಾಗಿ ಇವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತಲೂ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇವ್ರದ್ದು ಸೂಪರ್ ಥ್ಯಾಂಕ್ಸ್ ಬಟನ್ ಏನಿದೆ ಆನ್ ಇದೆ. ಸೊ ಈ ಥ್ಯಾಂಕ್ಸ್ ಬಟನ್ ಯಾರಿಗೆ ಸಿಗೋದು? ಇದು ಬಂದುಬಿಟ್ಟು ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಇದು ಸಿಗೋದು. ಓಕೆನಾ? ಸೊ ನೀವೀಗ ನೋಡ್ಬೋದು ಇವ್ರದ್ದು ಯಾವ ಥರ ವೀಡಿಯೋಸ್ ಇದೆ ಅಂತ. ಸೊ ಸ್ಕಿಪ್ ಮಾಡ್ತೀನಿ ನೋಡಿ. एक छोटे से गांव में एक औरत रहती थी जिसका नाम था फुलमती। ಓಕೆ, ನೋಡಿದ್ರಲ್ಲ. ಆ್ಯಂಡ್ ಲಾಸ್ಟಲ್ಲಿ ಇವ್ರದ್ದು ನೇಮ್ದು ಟ್ಯಾಗ್ನು ಕೂಡ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಸೊ ಸೇಮ್ ಟು ಸೇಮ್ ಇದೇ ಥರ ವೀಡಿಯೋ ಥರ ಮಾಡೋದಂತ ಹೇಳ್ತೀನಿ. ಸೊ ಫಸ್ಟು ನಮಗೆ ಈ ಥರ ವೀಡಿಯೋ ಮಾಡೋಕ್ಕೆ ಏನು ಬೇಕು? ನಮಗೆ ಬೇಕು ಬಂದುಬಿಟ್ಟು ಮೇಯ್ನಾಗಿ ಸ್ಕ್ರಿಪ್ಟ್ ಬೇಕು, ಸ್ಟೋರಿ ಬೇಕು. ಸೊ ಸ್ಟೋರಿ ಜೊತೆಗೆ ನಮಗೆ ಪ್ರಾಂಪ್ಟ್ಸ್ ಬೇಕು. ಸೊ ನಾವು ಮೈಂಡಿಂದ ಬಂದುಬಿಟ್ಟು ಥಿಂಕ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ಗೆ ಸ್ಟೋರಿಗೆ. ಸೊ ಅದಕ್ಕೆ ಒಂದು ಟ್ರಿಕ್ನ ನಾವು ಬಳಸ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಯಾವ ಥರ ಸ್ಟೋರಿನ ಫೈಂಡ್ ಮಾಡಬೇಕು. ಆ್ಯಂಡ್ ಟೋಟಲಿ ಬಂದುಬಿಟ್ಟು ನೀವು ಇಂದನೇ ಮಾಡಿಸ್ಬಾರ್ದು. ಓಕೆನಾ? ಸೊ ಜಸ್ಟ್ ನೀವು ChatGPTಗೆ ಹೇಳ್ಬಾರ್ದು ನಂಗೆ ಒಂದು ಸ್ಟೋರಿ ಬರೆದು ಕೊಡಿ ಅಂತ. ಸೊ ನಿಮಗೇನು ಮಾಡಬೇಕು? ಜಸ್ಟ್ ನೀವು ಐಡಿಯಾ ಕೊಡಬೇಕು, ಯಾವ ಥರ ನಿಮಗೆ ಸ್ಟೋರಿ ಬೇಕು, ಏನು ಎತ್ತ ಅಂತ. ಓಕೆನಾ? ಈಗ ಬಂದುಬಿಟ್ಟು ನಾನು ನಿಮಗೆ ಸಿಂಪಲ್ಲಿ ಈಗ ಐಡಿಯಾ ನಿಮಗೆ ಕೊಡ್ತಾ ಇದ್ದೀನಿ, ಯಾವ ಥರ ನೀವು ಸ್ಟೋರಿ ಜನ್ರೇಟ್ ಮಾಡಿಸ್ಕೋಬೋದು. ಸೇಮ್ ಟು ಸೇಮ್ ಇವ್ರ ಥರನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮದು. ಓಕೆನಾ? ಸೊ ಈಗ ನೋಡಿ, ನಾನು ಸಿಂಪಲ್ ಇಲ್ಲಿ ಶೇರ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಶೇರ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಕೆಳಗಡೆ ನಿಮಗೆ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ವಾ? ಸೊ ನಾವು ಕಾಪಿನ ಮಾಡ್ಕೊಳ್ಳೋಣ ಲಿಂಕ್ನ. ಓಕೆನಾ? ಅದಾದಮೇಲೆ ಗೈಸ್, ಇಲ್ಲಿ ಬಂದುಬಿಟ್ಟು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲ್ಲಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಹಾಕಿ. ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್
ಈ ಥರ ಹಾಕಿದರೆ ಮೊದಲನೇ ವೆಬ್ಸೈಟ್ ನಿಮಗೆ ಇಲ್ಲಿ ಆರೆಂಜ್ ಕಲರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆಯಲ್ಲ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಸಿಂಪಲಿ ಪೇಸ್ಟ್ URL ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ನಮ್ಮದು ಏನು ನಾವು ಕಾಪಿ ಮಾಡಿದ್ವಲ್ಲ ಅದನ್ನು ಹಾಕೋಣ. ಅದು ಹಾಕಾದ್ಮೇಲೆ ಇಲ್ಲಿ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಿದೆ ಅದು ಬಂದುಬಿಟ್ಟು ವಿಡಿಯೋದಲ್ಲಿ ಏನೇನಿದೆ ಅದೆಲ್ಲ ಬಂದುಬಿಟ್ಟು ನಮಗೆ ಇದು ಬರೆದ್ಬಿಟ್ಟು ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ, ಓಕೆನಾ. ಸೊ ಇಲ್ಲಿ ನೋಡಿ ಬರೆದ್ಬಿಟ್ಟು ಇಲ್ಲಿ ಬಂದಿದೆ. ಸೊ ಈಗ ನಮಗೇನು ಮಾಡಬೇಕು, ಸಿಂಪಲ್ಲಿ ಈ ಸ್ಟೋರಿನ ಬಂದುಬಿಟ್ಟು ಕಾಪಿನ ಮಾಡ್ಕೋಬೇಕು. ನಾನು ಏನು ಮಾಡ್ತೀನಿ, ಸ್ಟೋರಿನ ಬಂದುಬಿಟ್ಟು ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಮಗೇನು ಮಾಡಬೇಕು, ಬ್ಯಾಕ್ ಬರೋಣ. ಬೇಗ ಬಂದಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ChatGPT ಅಪ್ಲಿಕೇಶನ್ ಏನಿದೆ ಅದು ಓಪನ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಸಿಂಪಲಿ ಇಲ್ಲಿ ನಾವು ChatGPT ಅಲ್ಲಿ ಬಂದುಬಿಟ್ಟು ಆಸ್ಕ್ ChatGPT ಅಂತ ಇದೆಯಲ್ಲ, ಇಲ್ಲಿ ಆ ಸ್ಟೋರಿನ ಪೇಸ್ಟ್ ಮಾಡೋಣ. ಸ್ಟೋರಿ ಪೇಸ್ಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಸ್ಪೇಸ್ ಕೊಟ್ಟಾದಮೇಲೆ ನಾನು ಇಲ್ಲಿ ಸಿಂಪಲಾಗಿ ಬರೆದುಕೊಳ್ತೀನಿ. ಏನಂತ ಬರ್ದಿದ್ದೀನಿ ಅಂದರೆ, ಈ ಸ್ಟೋರಿ ಥರನೇ ನನಗೆ ಇನ್ನೊಂದು ಸ್ಟೋರಿ ಬರೆದು ಕೊಡಿ, ಒಂದು ಸ್ವಲ್ಪ ಇದ್ರ ರಿಲೇಟೆಡ್ ಆಗೇ ಇರಲಿ ಅಂತ, ಓಕೆನಾ. ಸೊ ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ. ನನಗೂ ಇದೇ ರೀತಿಯಲ್ಲಿ ಕಾಪಿ ಅಲ್ಲ, 2 ನಿಮಿಷದ ಕಥೆಯ ಮೇಲೆ ವಿಡಿಯೋ ಮಾಡಬೇಕು. ಅದರಲ್ಲಿ ಸಂಪೂರ್ಣ ಸ್ಕ್ರಿಪ್ಟ್ ಬೇರೆ ಆಗಿರಬೇಕು, ಆದರೆ ಹುಕ್ಕು, ಕ್ಲೈಮ್ಯಾಕ್ಸು, CTA ಮಾತ್ರ ಇದೇ ಥರ ಇರಬೇಕು. ಒಳ್ಳೆ ಕ್ವಾಲಿಟಿ ಇರುವ ಸ್ಕ್ರಿಪ್ಟನ್ನು ಪ್ರಾಪರ್ ಪೊಸಿಷನ್ನಲ್ಲಿ ಜೊತೆಗೆ ಬರೆಯಿರಿ ಮತ್ತು ಕಥೆಯ ಟೈಟಲ್ ಕೂಡ ಬರೆಯಿರಿ ಅಂತ ಇಲ್ಲಿ ಬಂದುಬಿಟ್ಟು ನಾನು ಟೈಪ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು, ಇಲ್ಲಿ ಒಂದು ನಮಗೆ ಏನಿದೆ ಸ್ಟೋರಿನ ಇಲ್ಲಿ ಬರೆದು ಕೊಡ್ತಾ ಇದೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಚಿಕ್ಕದರಿಂದಲೇ ತಾಯಿಯಿಂದ ಇಲ್ಲದೆ ಬೆಳೆದಳು. ಅವಳನ್ನು ಸಾಕಿದ್ದು ಅವಳ ಅಜ್ಜಿ ಲಕ್ಷ್ಮಮ್ಮ ಅಂತ ಇದೆ, ಓಕೆನಾ. ಅದಾದಮೇಲೆ ನೀವು ಹುಕ್ಕನ್ನ ನೋಡ್ಬೋದು. ಒಂದು ದಿನ ಅಜ್ಜಿ ಮಾಡಿದ ಒಂದು ಕೊನೆಯ ಕರೆ ರಾಮಳ ಜೀವನವೇ ಬದಲಾಯಿಸಿತು ಅಂತ ಏನೋ ಒಂದಿದೆ. ಅದಾದಮೇಲೆ ಕಂಪ್ಲೀಟ್ ನಮ್ಮದು ಸ್ಟೋರಿ ಏನಿದೆ ಅದು ಬರೆದು ಬಂದಿದೆ, ಇಲ್ಲಿ ನೀವು ನೋಡ್ಬೋದು, ಓಕೆನಾ. ಸೊ ಈಗ ಇದ್ರದ್ದು ಟೈಟಲ್ ಕೂಡ ನಮಗೆ ಕೊಟ್ಟಿದೆ, ನೀವು ನೋಡ್ಬೋದು. ನಮ್ಮದು ChatGPT ಏನಿದೆ ಟೈಟಲ್ ಕೂಡ ಇಲ್ಲಿ ಬರೆದು ಕೊಟ್ಟಿದೆ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ ಸ್ಟೋರಿನ ಬಂದುಬಿಟ್ಟು ವಾಯ್ಸ್ ಜನ್ರೇಟ್ ಮಾಡ್ಕೋಬೇಕು. ಸ್ಕ್ರಿಪ್ಟ್ನ ಸ್ಟೋರಿ ಏನಿದೆ ಅದು. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇದನ್ನು ಈ ಸ್ಟೋರಿನ ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ, ಓಕೆನಾ. ಸೊ ಸಿಂಪಲಿ ನಾನು ಕಾಪಿ ಮಾಡ್ಕೊಂಡಾದಮೇಲೆ ಈಗ ಏನು ಮಾಡ್ತೀನಿ, ಈಗ ಬಂದುಬಿಟ್ಟು ನಮಗೆ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸಿಂಪಲ್ ಟೈಪ್ ಮಾಡಿ ಗೂಗಲ್ AI ಸ್ಟುಡಿಯೋ ವಾಯ್ಸ್ ಜನ್ರೇಟರ್, ಗೂಗಲ್ AI ಸ್ಟುಡಿಯೋ ವಾಯ್ಸ್ ಜನ್ರೇಟರ್ ಅಂತ ಹಾಕ್ತೀನಿ. ಸೊ ವಾಯ್ಸ್ ಜನ್ರೇಟರ್ ಅಂತ ಹಾಕಿದ್ರೆ ಮೊದಲನೇ ಇದರಲ್ಲಿ ಇದೆಯಲ್ವಾ, ಮೊದಲನೇ ವೆಬ್ಸೈಟು, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಇಲ್ಲಿ ಈ ಕಸ್ಟಮೈಸೇಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಸಿಂಗಲ್ ಸ್ಪೀಕರ್ ಆಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಿಮಗೆ ವಾಯ್ಸ್ ಯಾವ್ದು ಬೇಕೋ ಆ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ನಮ್ಮದು ಇಲ್ಲಿ ಏನಿದೆ ನಮ್ಮದು ಸ್ಟೋರಿ ಏನಿದೆ ಅದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಾದಮೇಲೆ ಈಗ ಬಂದುಬಿಟ್ಟು ನಮಗೆ ಈ ಹುಕ್ ಅಂತ ಇದೆಯಲ್ಲ, ಇದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ಸಿಂಪಲಿ ರನ್ ಆ್ಯಂಡ್ ಕಂಟ್ರೋಲ್ ಆಪ್ಷನ್ ಕಾಣಿಸ್ತಿದೆಯಲ್ವ, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವೇನು ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ವಾಸಿಸುತ್ತಿದ್ದಳು ನೋಡ್ಬೋದು ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಈಗ ಸಿಂಪಲಿ ಏನು ಮಾಡಬೇಕು, 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಗಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಮ್ಮದು ವಾಯ್ಸ್ ಜನ್ರೇಟ್ ಆಯಿತಾ. ಸೊ ಈಗ ನಮ್ಗೆ ಏನು ಮಾಡಬೇಕು, ಈಗ ಮೇಯ್ನಾಗಿ ಇಲ್ಲಿ ಫೋಕಸ್ ಮಾಡಬೇಕು. ನಮ್ಮದು ಸ್ಟೋರಿ ಇದೆ, ಸ್ಟೋರಿ ಆದಮೇಲೆ ನಮಗೆ ಸ್ಕ್ರಿಪ್ಟ್ ಬೇಕು, ಸ್ಕ್ರಿಪ್ಟ್ ಜೊತೆಗೆ ನಮಗೆ ಪ್ರಾಂಪ್ಟ್ಸ್ ಬೇಕು, ಅದ್ರ ಜೊತೆಗೆ ವಿಡಿಯೋ ಪ್ರಾಂಪ್ಟ್ನೂ ಬೇಕು. ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಏನು ಮಾಡ್ಬೋದಂತ. ಸೊ ಸಿಂಪಲಿ ನಾವು ChatGPT ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮ್ಗೆ ಏನು ಮಾಡಬೇಕು, ಈಗ ಇಲ್ಲಿ ಬಂದುಬಿಟ್ಟು ನಾನು ಯಾವ ಥರ ಹಾಕ್ತಾಯಿದ್ದೀನಿ ಸೇಮ್ ಅದೇ ಬಂದುಬಿಟ್ಟು ನೀವು ಟೈಪ್ ಮಾಡ್ಕೋಬೇಕು, ಓಕೆನಾ. ಸೊ ಫಸ್ಟು ಬಂದುಬಿಟ್ಟು ನಾವು ಏನು ಜನ್ರೇಟ್ ಮಾಡಬೇಕು, ನಮ್ಮದು ಕ್ಯಾರೆಕ್ಟರ್ ಸೇಮ್ ಆಗಿರಬೇಕು, ಕಂಟೆಸ್ಟೆನ್ಸ್ ಆಗಿರಬೇಕಂದ್ರೆ ಫಸ್ಟು ಇದರಲ್ಲಿ ಕ್ಯಾರೆಕ್ಟರ್ಸ್ ಯಾವ್ಯಾವ ಇದೆ ಆ ಕ್ಯಾರೆಕ್ಟರ್ಸ್ನೆಲ್ಲ ಬಂದುಬಿಟ್ಟು ಜನ್ರೇಟ್ ಮಾಡ್ಕೊಳ್ಳೋಣ ಕ್ಯಾರೆಕ್ಟರ್ಸು. ಸೊ ಈ ಕಥೆಯಲ್ಲಿ ಎಷ್ಟು ಮುಖ್ಯ ಪಾತ್ರಗಳು ಇದ್ದಾರೆ ಅವರೆಲ್ಲರಿಗೂ 3D ಕಾರ್ಟೂನ್ ಸ್ಟೈಲ್ನಲ್ಲಿ ಇಮೇಜ್ ಪ್ರಾಂಪ್ಟ್ ಅನ್ನು ಬರೆದು ಕೊಡಿ ಅಂತ.
ಸೊ ಸಿಂಪಲಿ ನಾನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಹುಡುಗಿ ಮತ್ತು ಲಕ್ಷ್ಮಮ್ಮ ಅಜ್ಜಿ 2 ಕ್ಯಾರೆಕ್ಟರ್ ನಮ್ಮದು ಮೇಯ್ನ್ ಇದೆ. ಸೊ 2 ಕ್ಯಾರೆಕ್ಟರ್ದು ಬಂದುಬಿಟ್ಟು ಪ್ರಾಂಪ್ಟ್ ಬಂದುಬಿಟ್ಟು ಬರೆದು ಕೊಟ್ಟಿದೆ. ಓಕೆನಾ. ಅದಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ನಮಗೆ ಈಗ ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಬೇಕು ಎಲ್ಲ ಸೀನ್ಸ್ದು. ಅದನ್ನು ಬಂದುಬಿಟ್ಟು ನಾವಿಲ್ಲಿ ಜನ್ರೇಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನಿಲ್ಲಿ ಕಾಪಿ ಮಾಡಿಟ್ಟಿದ್ದೆ ಎಲ್ಲನೂ ಬಂದುಬಿಟ್ಟು ಈಸಿ ಆಗೋಗಲಿ ಅಂತ. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡಿಬಿಟ್ಟು ಈಗ ನಾನು ಇಲ್ಲೇನು ಹೇಳಿದ್ದೀನಿ ಈ ಕಥೆಯ ಪ್ರತಿಯೊಂದು ಚಿಕ್ಕ ಸೀನ ಪ್ರತಿಯೊಂದು ಸಾಲಿಗೂ ಡೈಲಾಗ್ನು 3D ಕಾರ್ಟೂನ್ ಸ್ಟೈಲಲ್ಲಿ ಇಮೇಜ್ ಪ್ರಾಂಪ್ಟ್ ಪ್ಲಸ್ ಅದರ ಕೆಳಗಡೆ ವಿಡಿಯೋ ಪ್ರಾಂಪ್ಟ್ ಬರೆಯಿರಿ. ಒಂದು ಸಾಲನ್ನು ಮಿಸ್ ಮಾಡಬೇಡಿ. ಎಲ್ಲ ಸಾಲುಗಳಿಗೂ ಇಮೇಜು ಪ್ಲಸ್ ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ. ಹೀಗೆ ನಾನು ಕತೆ ವಿಸುವಲ್ ಕೊಡಲು ಸಾಧ್ಯವಾಗುತ್ತದೆ ಅಂತ ಏನೋ ಇದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ನಮ್ಮದು ಸೀನ್ 1 ಇದೆ. ಸೀನ್ 1 ಬಂದುಬಿಟ್ಟು ಲೈನ್ 1 ಸಣ್ಣ ಹಳ್ಳಿಯ ರಮ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಸೊ ಇಮೇಜ್ ಪ್ರಾಂಪ್ಟ್ ಇದೆ, ಅದರ ಕೆಳಗಡೆ ವಿಡಿಯೋ ಪ್ರಾಂಪ್ಟ್ ಇದೆ. ಸೀನ್ 2 ನೀವು ನೋಡ್ಬೋದು, ಕಾರ್ಟೂನ್ದು ಗರ್ಲ್ ಬಂದುಬಿಟ್ಟು ಏನಿದೆ, ಅವಳು ಚಿಕ್ಕದಿಂದಲೇ ತಾಯಿದಂತೆ ಇಲ್ಲದೆ ಬೆಳೆದಿದ್ದಳು ಅಂತ ಇದೆ. ಸೊ 3ನೇ ಸೀನು ಅವಳನ್ನು ಸಾಕಿದ್ದು ಅವಳ ಅಜ್ಜಿ ಅಂತ ಇದೆ. ಅದಾದಮೇಲೆ 4ನೇ ಸೀನು 5ನೇ ಸೀನ್ ಟೋಟಲಿ ನಮಗೆ ಎಷ್ಟು ಸೀನ್ಸ್ ಇದ್ದಾವೆ ಇಲ್ಲಿ ನೋಡ್ಬೋದು ನಾವು. ಟೋಟಲಿ ನಮಗೆ ಬಂದುಬಿಟ್ಟು ಇಲ್ಲಿ ಲೈನ್ ವೈಸ್ ಲೈನ್ ನಾವು ಕೇಳಿರೋದಲ್ವ. ಸೊ 22 ಸೀನ್ ಬಂದುಬಿಟ್ಟು ನಮಗೆ ಇಲ್ಲಿ ಬಂದಿದೆ. ಸೊ ನಿಮ್ಮದು ಲಾಂಗ್ ಸ್ಟೋರಿ ಆದರೆ ನಿಮಗೆ ಲಾಂಗ್ ಪ್ರಾಂಪ್ಟ್ ನೀವು ನೋಡ್ಬೋದು, ಲಾಂಗ್ ಬಂದುಬಿಟ್ಟು ಬರೆದು ಕೊಡುತ್ತೆ. ಸೊ ಒಂದೇ ದಿನದಲ್ಲಿ ನಮ್ಮದು ವೀಡಿಯೋ ಬಂದುಬಿಟ್ಟು ರೆಡಿ ಆಗೋಲ್ಲ. ಸೊ ನಮಗೆ ಬಂದುಬಿಟ್ಟು ಒಂದು ಸ್ವಲ್ಪ 2 ಡೇಸ್ ಬಂದುಬಿಟ್ಟು ವೆಯ್ಟ್ ಮಾಡಬೇಕು. ಆಮೇಲೆ ನಮ್ಮ ವೀಡಿಯೋ ಬಂದುಬಿಟ್ಟು 2 ಡೇಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಅವರೂ ಕೂಡ ಅಷ್ಟೇ ಒಂದು ದಿನದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಲ್ಲ. ನಾನು ಯೂಟ್ಯೂಬಲ್ಲಿ ನಿಮಗೆ ತೋರಿಸಿದ್ನಲ್ವ. ಸೊ ನೀವು ನೋಡ್ಬೋದು ಇವ್ರದ್ದು ವೀಡಿಯೋ ಬಂದುಬಿಟ್ಟು ಡೈಲಿ ವೀಡಿಯೋಸ್ ಅಪ್ಲೋಡ್ ಆಗೋಲ್ಲ ನೋಡಿ. 6 ಡೇಸ್ ಆಯಿತಾ, 6 ಡೇಸ್ ಆದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ. ಸೊ ಇವ್ರದ್ದು ಬಂದುಬಿಟ್ಟು ಇದೇ ಸಲ ಡೈಲಿ ವೀಡಿಯೋ ಹಾಕಲ್ಲ. ಇವ್ರು ಬಂದುಬಿಟ್ಟು 3 ಡೇಸ್ಗೆ ಒಂದ್ಸಲ 4 ಡೇಸ್ಗೆ ಒಂದ್ಸಲ ಈ ಥರ ವೀಡಿಯೋ ಹಾಕ್ತಾರೆ, ಇಲ್ಲ ಒಂದು ವೀಕ್ಲಿ ಒನ್ಸ್ ಈ ಥರ ಹಾಕ್ತಾರೆ. ಓಕೆನಾ. ಸೊ ಈಗ ನಾವೇನು ಮಾಡೋಣ, ಸೊ ಸೀನ್ 1 ಇದೆಯಲ್ಲ ಅದನ್ನು ಕಾಪಿ ಮಾಡಬಾರ್ದು. ಸೊ ಫಸ್ಟು ನಮಗೆ ಕ್ಯಾರೆಕ್ಟರ್ ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು, ಕ್ಯಾರೆಕ್ಟರ್ಸ್ದು ಪ್ರಾಂಪ್ಟು. ಸೊ ಕಾಪಿ ಮಾಡ್ಕೊಂಡ್ವಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದಾದಮೇಲೆ ಇಲ್ಲಿ ಟೈಪ್ ಮಾಡಿ ವಿಸ್ಕ್ AI ಅಂತ. ಓಕೆನಾ. ಇದರಲ್ಲಿ ನೀವು ಈಸಿಲಿ ಬಂದುಬಿಟ್ಟು ಫೋಟೋ ವೀಡಿಯೋಸ್ ಎಲ್ಲ ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ಹೈ ಕ್ವಾಲಿಟಿ ಫೋಟೋಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆನಾ. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಬ್ರೌಸ್ ಗ್ಯಾಲರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಎಂಟರ್ ಟೂಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಅದಾದಮೇಲೆ ಈಗ ನಮಗೇನು ಮಾಡಬೇಕು, ಇಲ್ಲಿ 3 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಸೊ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಆ್ಯಡ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ್ಯಡ್ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇಲ್ಲಿ ಬಂದುಬಿಟ್ಟು ನಮಗೆ ಕ್ಯಾರೆಕ್ಟರ್ಸ್ ಬೇಕಲ್ವಾ. ಸೊ ನಾವು ಕ್ಯಾರೆಕ್ಟರ್ನ ಸೇಮ್ ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಾಂಪ್ಟ್ನ ಪೇಸ್ಟ್ ಮಾಡಾದ್ಮೇಲೆ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಏನಾಗ್ತಿದೆ, ಕ್ಯಾರೆಕ್ಟರ್ ಏನಿದೆ ಅದು ಜನ್ರೇಟ್ ಆಗ್ತಿದೆ ಕಂಟೆಸ್ಟೆನ್ಸ್ ಆಗಿ ಯೂಸ್ ಮಾಡೋದಕ್ಕೆ. ಓಕೆನಾ. ಸೊ ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ಯೂಸ್ ಮಾಡ್ಕೊಳ್ಳೋಣ. ಸೊ 2ನೇ ಪ್ರಾಂಪ್ಟ್ ಏನಿದೆ ಅಜ್ಜಿ ಇದಲ್ವಾ. ಸೊ ಅಜ್ಜಿ ಪ್ರಾಂಪ್ಟ್ನ ಏನು ಮಾಡೋಣ, ನಾವು ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಇಮೇಜ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಾಂಪ್ಟ್ ಪೇಸ್ಟ್ ಮಾಡಿ ಅದಾದಮೇಲೆ ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ 2ನೇದು ನಮ್ಮದು ಜನ್ರೇಟ್ ಆಗ್ತಾ ಇದೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನೋಡಿ ಅಜ್ಜಿದು ಬಂದುಬಿಟ್ಟು ಜನ್ರೇಟ್ ಆಗಿದೆ. ಸೊ ನಮಗೆ ಈಗ ಏನು ಮಾಡಬೇಕು, 2 ಬಂದುಬಿಟ್ಟು ಬಂದಿದೆ. ಸೊ ಮೊದಲನೇದು ಬಂದುಬಿಟ್ಟು ನಮ್ಮದು ಏನಿದೆ, ಮೊದಲನೇದು ಇಮೇಜ್ ಪ್ರಾಂಪ್ಟು 3D ಕಾರ್ಟೂನ್ ಸ್ಟೈಲ್ ಸ್ಮಾಲ್ ಇಂಡಿಯನ್ ವಿಲೇಜ್ ಸೀನ್ ಗ್ರೀನ್ ಫೀಲ್ಡ್. ಇದರಲ್ಲಿ ಬಂದುಬಿಟ್ಟು ಯಾವುದೇ ಯಂಗ್ ಗರ್ಲ್ ರಮಾ ಸ್ಟ್ಯಾಂಡಿಂಗ್. ಓಕೆ. ಇದರಲ್ಲಿ ಬಂದುಬಿಟ್ಟು ರಮಾ ಏನಿದೆ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಳೆ. ಸೊ ಸಿಂಪಲಿ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದುಬಿಟ್ಟು ಅಜ್ಜಿದು ಇಲ್ಲಿ ಫೋಟೋ ಏನಿದೆ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ರಮಾದು ಬಂದುಬಿಟ್ಟಿದೆ. ಸೊ ಈಗ ನಾನೇನು ಮಾಡ್ತೀನಿ, ಈಗ ಸಿಂಪಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ಇಲ್ಲಿ ಇಮೇಜ್ ನಮ್ಮದು ರಮ್ಮ ಇದೆ, ಓದಿ ನೋಡ್ಕೊಳ್ಳಿ ಯಾವ್ಯಾವ ಕ್ಯಾರೆಕ್ಟರ್ ಬರುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ರಿಶ್ಯೂ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ 16:9 ರಿಶ್ಯೂ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು ಇಲ್ಲಿ ನಮ್ಮದು ಫೋಟೋ ಏನಿದೆ ಜನ್ರೇಟ್ ಆಗ್ತಿದೆ. ಆ್ಯಂಡ್ ಕ್ಯಾರೆಕ್ಟರ್ ಸೇಮ್ ಕ್ಯಾರೆಕ್ಟರೇ ಬರುತ್ತೆ, ಯಾವುದೇ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಹುಡುಗಿ ಇಲ್ಲಿ ಕಾಣಿಸ್ತಿದೆ, ಸೇಮ್ ಅದೇ ಥರ ಹುಡುಗಿ ಇಲ್ಲಿ ನೋಡೋಕ್ಕೆ ನಿಮಗೆ ಸಿಗುತ್ತೆ. ನೀವು ನೋಡಿದ್ರಲ್ಲ ಸೇಮ್ ಕ್ಯಾರೆಕ್ಟರು. ಆ್ಯಂಡ್ ನನಗೆ ಬಂದುಬಿಟ್ಟು ಈ ಇಮೇಜ್ ಎರಡನೇ ಇಮೇಜ್ ಇಷ್ಟ ಆಯಿತು. ನಾನೇನು ಮಾಡ್ತೀನಿ, ಇದನ್ನು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ, ಅದಾದಮೇಲೆ ನಾವೇನು ಮಾಡೋಣ, ಎರಡನೇದು ನಮ್ಮದು ಏನಿದೆ, ಎರಡನೇದು ಬಂದುಬಿಟ್ಟು ನಮ್ಮದು ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. 3D ಕಾರ್ಟೂನ್ ಯಂಗ್ ಗರ್ಲ್ ಸಿಟ್ಟಿಂಗ್ ಅಲೋನ್ ಕಾರ್ನರ್ ಅಂತ ಇದೆಯಲ್ಲ, ಎಕ್ಸ್ಪ್ರೆಷನ್ ವಾರ್ಮ್ ಲೈಟಿಂಗ್ ಎಂತಿ, ಇದರಲ್ಲೂ ಕೂಡ ಬಂದುಬಿಟ್ಟು ಅಜ್ಜಿದು ಇದಿಲ್ಲ, ಅಜ್ಜಿದು ಫೋಟೋ ಇಲ್ಲ. ಸೊ ಎರಡನೇ ಪ್ರಾಂಪ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಇಲ್ಲಿಂದ ರಿಮೂವ್ ಮಾಡಿಕೊಂಡು ಎರಡನೇ ಪ್ರಾಂಪ್ಟ್ನ ಆ್ಯಡ್ ಮಾಡ್ತೀನಿ. ಗಲ್ ಅದೇ ಇರೋಕ್ಕೆ ಬಿಡ್ತೀನಿ, ಯಾಕಂದರೆ ಇದರಲ್ಲಿ ಅಜ್ಜಿ ಇಲ್ಲ. ಒಂದು ಸಲ ಓದ್ಕೊಂಡು ನೋಡಿಕೊಂಡು ಸಿಂಪಲಿ ಈಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಏನಾಗ್ತಿದೆ, ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ನೀವು ನೋಡ್ಬೋದು ಇಮೇಜ್ ಜನ್ರೇಟ್ ಆಗ್ತಿದೆ. ಆ್ಯಂಡ್ ಇದನ್ನು ವೀಡಿಯೋ ರೂಪದಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅದನ್ನು ಕೂಡ ಹೇಳ್ತೀನಿ ನಿಮಗೆ, ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಇವಳು ಕೂತಿರೋದು ಇಲ್ಲಿ ಬಂದಿದೆ. ಸೊ ನಾನಿಲ್ಲಿ ಬಂದುಬಿಟ್ಟು ಎರಡನೇ ಇಮೇಜು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎರಡನೇದು ಚೆನ್ನಾಗಿದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆನಾ, ಅದಾದಮೇಲೆ ನಾವು ಮೂರನೇದು ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೂರನೇ ಇಮೇಜ್ ಪ್ರಾಂಪ್ಟು ಇದರಲ್ಲಿ ಬಂದುಬಿಟ್ಟು 3D ಕಾರ್ಟೂನ್ ಎಲ್ಡರ್ ಗ್ರ್ಯಾಂಡ್ ಮದರ್ ಹ್ಯಾಂಗಿಂಗ್ ಎ ಲಿಟಲ್ ಗರ್ಲ್ ಇನ್ಸೈಡ್. ಇದರಲ್ಲಿ ಬಂದುಬಿಟ್ಟು ಗ್ರ್ಯಾಂಡ್ ಮದರು ಇದೆ ಮತ್ತು ಅವ್ರದ್ದು ಇದು ಕ್ಯಾರೆಕ್ಟರ್ನು ಆ್ಯಡ್ ಆಗಿದೆ. ಸೊ ಈಗ ನಾನು ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡು ಫೋಟೋ ಆ್ಯಡ್ ಮಾಡ್ತೀನಿ. ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ನಾನು ಏನು ಮಾಡ್ತೀನಿ, ಆ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಈಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಎರಡು ಕ್ಯಾರೆಕ್ಟರ್ದು ಬಂದುಬಿಟ್ಟು ನಮಗೆ ಫೋಟೋಸು ಸೇಮ್ ಟು ಸೇಮ್ ಬರುತ್ತೆ. ಇದರಲ್ಲಿ ಯಾವುದೇ ಇದು ಚೇಂಜ್ ಆಗೋಲ್ಲ ಕ್ಯಾರೆಕ್ಟರ್. ನೀವು ನೋಡ್ಬೋದು. ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಾದಮೇಲೆ ಇಮೇಜ್ ನೋಡಿ ಯಾವ ಥರ ಬರುತ್ತೆ ಏನಿತ್ತ ಅಂತ. ನೋಡಿದ್ರಲ್ವ ಇಮೇಜ್ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆ ಅಂತ. ಸೊ ಇದು ಫಸ್ಟ್ ಒನ್ನಲ್ಲಿ ಬಂದುಬಿಟ್ಟು ಅಷ್ಟು ಹೇರ್ಸ್ ಕಟ್ ಇದೆ. ಸೊ ಸೆಕೆಂಡ್ ಒನ್ ನಾವು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೆಕೆಂಡ್ ಒಂದು ಚೆನ್ನಾಗಿದೆ. ಸೊ ಅದಾದಮೇಲೆ ನಾನೀಗ ಏನು ಮಾಡ್ತೀನಿ, ಮೂರನೇದಾಯ್ತಾ. ಸೊ ನಾಲ್ಕನೇದು 3D ಕಾರ್ಟೂನ್ ಸೀನ್ ಫೋನ್ ಗ್ಲೋಯಿಂಗ್ ಇನ್ ರಮಾಸ್ ಹ್ಯಾಂಡ್, ಶಾಕ್ಡ್ ಎಕ್ಸ್ಪ್ರೆಷನ್, ಡಾರ್ಕ್ ಬ್ಯಾಕ್ಗ್ರೌಂಡ್ ವಿತ್ ಡ್ರಾಮೆಟಿಕ್ ಲೈಟ್ ಎಮೋಷನ್ ಟೆನ್ಷನ್. ಓಕೆ, ಇದು ಈ ನಾಲ್ಕನೇ ಪ್ರಾಂಪ್ಟಲ್ಲಿ ಬಂದುಬಿಟ್ಟು ಅಜ್ಜಿದು ಇಲ್ಲ. ಸೊ ನಾನೇನು ಮಾಡ್ತೀನಿ, ಅಜ್ಜಿದು ಕ್ಯಾರೆಕ್ಟರ್ ರಿಮೂವ್ ಮಾಡ್ತೀನಿ. ಜಸ್ಟ್ ಈ ಪ್ರಾಂಪ್ಟ್ ಏನಿದೆ ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಾದಮೇಲೆ ಈಗ ನಾವೇನು ಕಾಪಿ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಸಿಂಪಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಟೋಟಲಿ ನಾನು ನಿಮಗೆ ಒಂದು 4 ಇಮೇಜ್ ಬಂದುಬಿಟ್ಟು ಮಾಡಿ ತೋರಿಸಿದೆ. ನೀವೇನು ಮಾಡಿ, ನೀವು ಎಲ್ಲನೂ ಸೇಮ್ ಇದೇ ಟೈಪಲ್ಲಿ ಬಂದುಬಿಟ್ಟು ವೀಡಿಯೋನ ಮಾಡಿ. ಓಕೆನಾ. ಸೊ ಸಿಂಪಲಿ ನಾನಿದ್ದು ಫೋಟೋ ಈ ಎರಡನೇದು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಸೇಮ್ ಪ್ರಾಸೆಸಲ್ಲಿ ನೀವು ಮಾಡಿ. ಸೊ ನಾನು ಎಲ್ಲ ಫೋಟೋನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ನೋಡಿ ಈಗ ಎಲ್ಲನೂ ಬಂದುಬಿಟ್ಟು ಫೋಟೋಸ್ ಎಲ್ಲ ಬಂದುಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಈಗ ಬಂದುಬಿಟ್ಟು ನಾವೇನು ಮಾಡಬೇಕು, ಸಿಂಪಲಿ ಈ ಫೋಟೋಸ್ ಎಲ್ಲ ಏನಿದೆ ಇದನ್ನು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡೋಣ, ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಯಾವ ಅಪ್ಲಿಕೇಶನು, ಕ್ವಿನ್ ಚಾಟ್ ಅಂತ. ಓಕೆನಾ. ಸೊ ಸಿಂಪಲಿ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಕ್ವಿನ್ ಚಾಟ್ ಅಂತ. ಓಕೆನಾ. ಕ್ವಿನ್ ಚಾಟ್, ಕ್ವಿನ್ ಎ ಅಂತಲೇ ಹಾಕ್ಬೋದು. ಸೊ ಇಲ್ಲಿದೆಯಲ್ಲ ಈ ಅಪ್ಲಿಕೇಶನ್ನ ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ರಿಯೇಟ್ ವಿಡಿಯೋ ಇಲ್ಲ ಕ್ರಿಯೇಟ್ ಇಮೇಜ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಕ್ರಿಯೇಟ್ ವಿಡಿಯೋ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ರಿಶ್ಯೂನ ಸೆಲೆಕ್ಟ್ ಮಾಡ್ಕೋಬೋದು, ಯಾವ ರಿಶ್ಯೂ ಬೇಕಾದರೂ. ಅದಾದಮೇಲೆ ಇಲ್ಲಿ ಫೋಟೋ ಹಾಕೋ ಆಪ್ಷನ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ವಿಡಿಯೋದಲ್ಲಿ ಬಂದುಬಿಟ್ಟು ನಾವೇನು ಮಾಡೋಣ, ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫೋಟೋನ ಸಿಂಪಲಿ ನಾನು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಮೊದಲನೇ ಫೋಟೋ ಯಾವುದು ನಮ್ಮದು, ಮೊದಲನೇದು ಬಂದುಬಿಟ್ಟು ಇದು ಊರಿಂದು. ಸೊ ಇದನ್ನು ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನಮಗೇನು ಮಾಡಬೇಕು, ಈಗ ನಮ್ಮದು ಚಾಟ್ GPT ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಗೈಸ್ ಮೊದಲನೇದು ಏನಿದೆ, ಮೊದಲನೇದು ವಿಡಿಯೋ ಪ್ರಾಂಪ್ಟ್ ಏನಿದೆ,
ಸೊ ನಾನು ಫಸ್ಟ್ನೇ ಸೀನ್ಗೆ ಹೋಗ್ತೀನಿ. ಮೊದಲನೇದು ಕೆಳಗಡೆ ವಿಡಿಯೋ ಪ್ರಾಂಪ್ಟ್ ಇದೆಯಲ್ಲ, ಸೊ ಈ ವಿಡಿಯೋ ಪ್ರಾಂಪ್ಟ್ನ ಬಂದುಬಿಟ್ಟು ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ಏನು ಮಾಡಬೇಕು, ಇಲ್ಲಿ ನಾವು ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಲ್ಲಿ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಾವು ಒಂದು 10 to 15 ವೀಡಿಯೋಸ್ ಬಂದುಬಿಟ್ಟು ಜನ್ರೇಟ್ ಮಾಡ್ಬೋದು ಡೈಲಿ. ಸೊ ನೀವು 3 ಡೇಸಲ್ಲಿ ಒಂದು 30 to 40 ವೀಡಿಯೋಸ್ ಆದರೂ ಇದರಲ್ಲಿ ಜನ್ರೇಟ್ ಮಾಡ್ಕೋಬೋದು 3 ಡೇಸಲ್ಲಿ ಈಸಿಲಿ. ಓಕೆನಾ, ಇದಲ್ಲದೆ ಮೀಟಾ AI ಫ್ರೀ ಇದೆ. ಮೀಟಾ AI ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಕೋಬೋದು. ಓಕೆನಾ, ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ ಗೈಸ್, ನಮ್ಮದು ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ. ಸೊ ಎಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದುಬಿಟ್ಟು ವೀಡಿಯೋ ಡೌನ್ಲೋಡ್ ಆಗಿದೆ ಅಂತ ನೋಡಿ ಪ್ಲೇ ಮಾಡ್ತೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದುಬಿಟ್ಟು ವೀಡಿಯೋ ಬಂದಿದೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲನೂ ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಎಲ್ಲನೂ ಅಂದರೆ ಲೈಕ್ ಈಗ ಏನು ಫೋಟೋಸ್ ಏನು ವೀಡಿಯೋ ಪ್ರಾಂಪ್ಟ್ ಇದೆಯಲ್ವ, ಆ ಪ್ರಾಂಪ್ಟ್ ಹಾಕಿ ಫೋಟೋಸ್ ಹಾಕಿ ಎಲ್ಲನೂ ಇದೇ ಥರ ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡೋದು ಹೇಳ್ತೀನಿ. ಓಕೆ ಗೈಸ್, ನೋಡಿ ಎಲ್ಲನೂ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ಫೈನಲ್ ಆಗಿ ನಾವು ಏನು ಮಾಡಬೇಕು, ಇನ್ ಶಾರ್ಟಲ್ಲಿ ವೀಡಿಯೋನ ಎಡಿಟ್ ಮಾಡ್ಕೋಬೇಕು. ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾವು ಏನು ವೀಡಿಯೋನ ಮಾಡ್ಕೊಂಡಿದ್ವಲ್ಲ ಅದೊಂದೊಂದಾಗಿ ನಾನಿಲ್ಲಿ ಆ್ಯಡ್ನ ಮಾಡ್ಕೊಳ್ತೀನಿ. ಓಕೆನಾ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ಬರುತ್ತೆ. ಇದರಲ್ಲಿ ಸೌಂಡ್ ಏನಾದರೂ ಇದ್ದರೆ ಅದನ್ನು ಫುಲ್ ಮ್ಯೂಟ್ ಮಾಡ್ಕೊಳ್ಳಿ. ಫುಲ್ಲು ನಾನು ಒಂದು 9% ಆ ಥರ ಮಾಡ್ಕೊಳ್ತೀನಿ. ಆ ಥರ ಮಾಡ್ಕೊಂಡಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಈ ಥರ ಮಾಡ್ಕೊಳ್ಳಿ. ಓಕೆನಾ, ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಸೌಂಡ್ ಕಮ್ಮಿ ಮಾಡ್ಕೊಂಡಾದಮೇಲೆ ಇದು ಇಲ್ಲಿವರೆಗೂ ಇರಲಿ. ಅದಾದಮೇಲೆ ಇದರಲ್ಲಿ ಏನಾದರೂ ಸೌಂಡ್ಸ್ ಇದ್ದರೆ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ, ಸೊ ಸೌಂಡ್ ಎಲ್ಲ ಕಮ್ಮಿ ಮಾಡ್ಕೊಂಡಾದಮೇಲೆ ಫೈನಲ್ ಆಗಿ ನಾವೇನು ಮಾಡೋಣ, ಆಡಿಯೋ ಏನಿದೆ ಅದನ್ನು ಹಾಕೋಣ. ನಾವೇನು ಡೌನ್ಲೋಡ್ ಒಂದು ಸಣ್ಣ ಹಳ್ಳಿಯಲ್ಲಿ ರಮಾ ಎಂಬ ಹುಡುಗಿ. ಓಕೆ, ಇದು ಒಂದು ಸ್ವಲ್ಪ ನಮಗೆ ಸ್ಲೋ ಅನ್ನಿಸ್ತಿದ್ರೆ ನಾವು ವಾಯ್ಸ್ನ ಒಂದು ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಇಷ್ಟು ಮಾಡ್ಕೊಳ್ತೀನಿ. ತಾಯಿ ತಂದೆ ಇಲ್ಲದೆ ಬೆಳೆದಳು, ಅವಳನ್ನು ಓಕೆನಾ, ಸೊ ನೋಡಿದ್ರಲ್ಲ. ಸೊ ಈಗ ನೋಡಿ ನಾನು ನಿಮಗೆ ಒಂದು ಸಲ ಪ್ಲೇ ಮಾಡ್ತೀನಿ. ಬಟ್ ಇದಕ್ಕಿಂತ ಮುಂಚೆ ನಾವು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದರದ್ದು ವಾಯ್ಸ್ ಏನಿದೆ ಕಮ್ಮಿ ಮಾಡ್ಕೊಳ್ಳೋಣ ನಾವು ಒಂದು ಸ್ವಲ್ಪ. ನೋಡಿದ್ರಲ್ವಾ. ಸೊ ವಾಯ್ಸ್ ಕಮ್ಮಿ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ವಾಯ್ಸ್ ಆ್ಯಡ್ ನೋಡಿ ಒಂದ್ಸಲ ಕೇಳಿಸ್ತೇನೆ ನಾನು ನಿಮಗೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಚಿಕ್ಕಂದಿನಿಂದಲೇ ತಾಯಿ ತಂದೆ ಇಲ್ಲದೆ ಬೆಳೆದಳು. ಅವಳನ್ನು ಸಾಕಿದ್ದು. ಸೊ ಮಧ್ಯದಲ್ಲಿ ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಬೇಕಿತ್ತು ನಮ್ಮದು, ಅದನ್ನು ಕೂಡ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಕ್ಲಿಪ್ಪಲ್ಲ ಇಲ್ಲಿಗೆ ಮಾಡ್ತೀನಿ. ಮಧ್ಯದಲ್ಲಿ ಒಂದು ಕ್ಲಿಪ್ ಮಿಸ್ಸಿಂಗ್ ಆಗಿದೆ, ಅದು ಯಾವುದಂದರೆ ಇದು. ಓಕೆ, ಒಂದು ಸಣ್ಣ ಹಳ್ಳಿಯಲ್ಲಿ ರಮಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಚಿಕ್ಕಂದಿನಿಂದಲೇ ತಾಯಿ ತಂದೆ ಇಲ್ಲದೆ ಬೆಳೆದಳು. ಅವಳನ್ನು ಸಾಕಿದ್ದು ಅವಳ ಅಜ್ಜಿ ಲಕ್ಷಮ್ಮ. ಒಂದು ದಿನ ಅಜ್ಜಿ ಮಾಡಿದ ಒಂದು ಕೊನೆಯ ಕರೆ ರಮಾಳ ಜೀವನವೇ ಬದಲಿಸಿತು. ಲಕ್ಷಮ್ಮ ಬಡವಳಾದರೂ ತನ್ನ ಮೊಮ್ಮಗಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳು. ಅವಳು ದಿನವೂ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು. ರಮಾಳನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಲು ಕನಸು ಕಂಡಿದ್ದಳು. ಸಮಯ ಕಳೆಯುತ್ತಾ ರಮಾ ನಗರಕ್ಕೆ ಓದಲು ಹೋಗಿದ್ದಳು. ಹಳ್ಳಿ, ಅಜ್ಜಿ, ಅವಳ ತ್ಯಾಗ ಎಲ್ಲವೂ ನಿಧಾನವಾಗಿ ಅವಳಿಗೆ ಮರೆಯಾಗುತ್ತದೆ. ಸೊ ನೋಡಿದ್ರಲ್ಲ ಗೈಸ್, ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಮ್ಮ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿದೆ ಅಂತ. ಸೊ ಇದೇ ಟೈಪಲ್ಲಿ ನೀವು ಎಲ್ಲ ವೀಡಿಯೋಸ್ನೂ ಆ್ಯಡ್ ಮಾಡಿಕೊಂಡು, ಸೊ ಡೈಲಿ ಒಂದು ವೀಡಿಯೋ ಮಾಡೋಕ್ಕಾಗಲ್ಲ, ಒಂದು 3 ಡೇಸ್ಗೆ ಒಂದು ವೀಡಿಯೋ ಇಲ್ಲ 4 ಡೇಸ್ಗೆ ಒಂದು ವೀಡಿಯೋ, ಈ ಥರ ವೀಡಿಯೋನ ನೀವು ಮಾಡಿಕೊಂಡು ಈಸಿಲಿ ಏನು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನೂ ಚೆನ್ನಾಗಿ ಬಂದುಬಿಟ್ಟು ಚೆನ್ನಾಗಾಗುತ್ತೆ ನಿಮಗೆ. ಓಕೆನಾ, ಇಲ್ಲ ವಾಯ್ಸ್ನು ಕೂಡ ನೀವು ಬೇರೆ ವಾಯ್ಸ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ ನಾವಿಲ್ಲಿ ಮ್ಯೂಸಿಕ್ನ ಕಟ್ ಮಾಡಿಬಿಟ್ಟು ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದಕ್ಕೆ ನಾವು ಯಾವ ಥರ ನಾವು ಇದು ಆ್ಯಡ್ ಮಾಡ್ಬೋದು. ಇದ್ರದ್ದು ಇನ್ನೊಂದು ಆ ಚಾನೆಲ್ ಇನ್ನೊಂದು ಬಂದುಬಿಟ್ಟು ಏನು ಯೂಸ್ ಮಾಡ್ತಿದೆ ಅಂದರೆ, ಲೈಕ್ ನಾನು ನಿಮಗೆ ಹೇಳ್ತೀನಿ. ಆ ಚಾನೆಲ್ ಬಂದುಬಿಟ್ಟು ಇನ್ನೊಂದು ಟ್ರಿಕ್ನ ಯೂಸ್ ಮಾಡುತ್ತೆ ವೀಡಿಯೋ ವೈರಲ್ ಆಗೋದಕ್ಕೆ. ಸೊ ಅದು ಏನಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟು ನೀವು ಏನು ಮಾಡಿ, ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇದು ಇನ್ಸ್ಟಾಗ್ರಾಮ್ದೇ ಒಂದು ಅಪ್ಲಿಕೇಶನ್ ಇದೆ, ಎಡಿಟ್ ಅಂತ ಅಂದ್ಬಿಟ್ಟು. ಓಕೆನಾ, ಅದು ಎಲ್ಲೋಯಿತು ಅಪ್ಲಿಕೇಶನ್ನು. ಸೊ ಸಿಂಪಲಿ ನಾನು ಪ್ಲೇಸ್ಟೋರಿನಲ್ಲೇ ಸರ್ಚ್ ಮಾಡ್ಕೊಳ್ತೀನಿ ಎಡಿಟ್ಸ್ ಅಂತ. ಎಡಿಟ್ಸ್
ಆ್ಯಪು. ಈ ಆ್ಯಪ್ ಏನಿದೆ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇಲ್ಲಿ ಅಪ್ಡೇಟ್ ಕೇಳ್ತಿದ್ದೆ, ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ಎಲ್ಲರ ಹತ್ರನೂ ಈ ಆ್ಯಪ್ ಇರುತ್ತೆ. ಸೊ ಈ ಆ್ಯಪಲ್ಲೇ ನಮಗೆ ಒಂದೇ ಒಂದು ಕೆಲಸ ಮಾಡಬೇಕಾಗಿರೋದು. ಅದು ಏನು ಕೆಲಸ ಅಂದರೆ ನಮಗೆ ಕ್ಯಾಪ್ಷನ್ಸ್ ಆ್ಯಡ್ ಮಾಡಬೇಕು. ಸೊ ಇದೇ ಸ್ಟೆಪ್ ಬಂದುಬಿಟ್ಟು ಆ ಚಾನಲ್ ಏನಿದೆ ನಾನು ನಿಮಗೆ ತೋರಿಸಿದ್ನಲ್ಲ, ಆ ಚಾನಲ್ ಕೂಡ ಇದೇ ಸ್ಟೆಪ್ನ ಫಾಲೋ ಅಪ್ ಮಾಡುತ್ತೆ. ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ನಾವು ಕ್ಯಾಪ್ಷನ್ಸ್ಗಳನ್ನ ಇದರಲ್ಲಿ ಈಸಿಲಿ ಆ್ಯಡ್ ಮಾಡ್ಕೋಬೋದು ಅಂತ. ಸೊ ವೆಯ್ಟ್ ಮಾಡೋಣ ಒಂದು ಸ್ವಲ್ಪ. ಸೊ ಸಿಂಪಲ್ಲಾಗಿ ನಾವೀಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ್ರೆ ನೋಡಿ, ಈ ಥರ ಒಂದು ಇನ್ಸ್ಟಾಗ್ರಾಮ್ದು ನಿಮ್ಮದು ಅಕೌಂಟ್ ಏನಿದೆ ಅದು ಫಾಲೋ ಮಾಡೋಕ್ಕೆ ಹೇಳುತ್ತೆ. ನಿಮ್ಮದು ಇನ್ಸ್ಟಾಗ್ರಾಮ್ದು ಕೊಟ್ಬೇಡಿ, ಅಲ್ಲೇ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ ನಿಮ್ದು ಯಾವುದಾದ್ರೂ ಅಕೌಂಟ್ಸ್ ಇದ್ದರೆ. ಅದಾದಮೇಲೆ ಜಾಯಿನ್ ಎಡಿಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಏನು ಮಾಡಬೇಕು, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋ ಆ್ಯಕ್ಸೆಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ವೀಡಿಯೋ ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಫಸ್ಟು ನಮಗೇನು ಮಾಡಬೇಕು, ಇದರದ್ದು ಏನು ಇದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಏನು ಇದರದ್ದು ನಮ್ಮದು ರಿಶ್ಯೂ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ 16:9 ರಿಶ್ಯೂನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಅದಾದಮೇಲೆ ಗೈಸ್ ನಮ್ಗೆ ಇಲ್ಲಿ ಏನು ಮಾಡಬೇಕು, ಕ್ಯಾಪ್ಷನ್ನ ಬಂದುಬಿಟ್ಟು ಆ್ಯಡ್ ಮಾಡಬೇಕು. ಸೊ ನೋಡಿ, ನಮಗೆ ಇಲ್ಲಿ CC ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು CC ಆಪ್ಷನ್ ಇದೆಯಲ್ಲ. ಸೊ CC ಆಪ್ಷನ್ ಏನಿದೆ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಜನ್ರೇಟಿಂಗ್ ಕ್ಯಾಪ್ಷನ್ಸ್ ಅಂತ ಬರ್ತಾ ಇದೆಯಲ್ಲ. ಸೊ ಇದು ಜನ್ರೇಟ್ ಆಗ್ತಿದೆ, ಇದು ವಿಡಿಯೋದು ಕ್ಯಾಪ್ಷನ್ನು. ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಆ ಸ್ಟೈಲಲ್ಲಿ ನೀವು ಕ್ಯಾಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಎಡಿಟು ಸ್ಟೈಲ್ ಎಲ್ಲ ಶೋ ಆಗ್ತಿದೆ. ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಆ ಸ್ಟೈಲಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಥರ ಬರಬೇಕಾ, ಇಲ್ಲ ಈ ಥರ ಬರಬೇಕಾ, ಇಲ್ಲ ಈ ಥರ ಏನಾದರೂ ಬರಬೇಕಾ, ಈ ಥರ ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಆ ಸ್ಟೈಲಲ್ಲಿ ನೀವು ಬೇಕಿದ್ದರೆ ಡಬಲ್ ಕಲರು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ಥರನೂ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ. ಅದಾದಮೇಲೆ ಇಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಸೊ ಮಲ್ಟಿ ಲೈನ್ ಅಂತಲೂ ಇದೆ ನೋಡಿ, ಈ ಥರನೂ ಕೂಡ ನಿಮಗೆ ಬರುತ್ತೆ. ಓಕೆನಾ. ನೋಡಿ, ಈ ಥರ ಮಲ್ಟಿ ಲೈನು ಈ ಥರ ಯಾವ ಥರ ಬೇಕೋ ಆ ಥರ ನೀವು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಈ ಎಲ್ಲೋ ಕಲರ್ ಇದೆಯಲ್ಲ, ಇಲ್ಲ ಇದೂ ಕೂಡ ಚೆನ್ನಾಗಿದೆ, ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವ ಟೈಪಲ್ಲಿ ಫಾಂಟ್ಸ್ ಬೇಕು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ನೋಡಿ, ಈ ಥರ ಬಂದುಬಿಟ್ಟು ನಿಮಗೆ ಶೋ ಆಗ್ತಿದೆಯಲ್ಲ. ಸೊ ಈ ಥರ ಡಾರ್ಕ್ ಇಲ್ಲ ಯಾವ ಥರ ಬೇಕೋ ಆ ಥರ ನೀವು ಇಟ್ಕೋಬೋದು. ಬೋಲ್ಡ್ ಅಂತ ಇದೆ, ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ರೆಟ್ರೋ, ಆಮೇಲೆ ಇನ್ನೂ ತುಂಬ ನೋಡೋಕ್ಕೆ ನಿಮಗೆ ಸಿಗುತ್ತೆ. ನೋಡಿ, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಒಂದು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸಲ ಪ್ಲೇ ಮಾಡ್ತೀನಿ ನಾನು ನಿಮಗೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ನೋಡಿದ್ರಲ್ಲ, ಅವಳು ಚಿಕ್ಕಂದಿನಿಂದಲೇ ತಾಯಿ ತಂದೆ ಇಲ್ಲದೆ ಬೆಳೆದಳು. ಅವಳನ್ನು ಸಾಕಿದ್ದು ಅವಳ ಅಜ್ಜಿ ಲಕ್ಷಮ್ಮ. ಒಂದು ದಿನ ಅಜ್ಜಿ ಮಾಡಿದ ಒಂದು ಕೊನೆಯ ಕರೆ ರಮಾಳ ಜೀವನವೇ ಬದಲಿಸಿತು. ನೋಡಿದ್ರಲ್ಲ. ಈಗ ಸಿಂಪಲ್ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಓಕೆನಾ. ಈಗ ನೀವೇನು ಮಾಡ್ಬೋದು, ಈಸಿಲಿ ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಯೂಟ್ಯೂಬ್ಗೆ ಏನು ಅನಿಸುತ್ತೆ, ನಿಮ್ಮ ಎಫೆಕ್ಟ್ನೂ ಆ್ಯಡ್ ಆಗಿದೆ ಆ್ಯಂಡ್ ಒಂದು ಸ್ವಲ್ಪ AI ಯೂಸ್ ಆಗಿದೆ. ನೀವು ಎಫೆಕ್ಟ್ಸ್ ಹಾಕಿ ವೀಡಿಯೋ ಹಾಕಿದ್ದೀರಾ ಅಂತಲೂ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಅದಾದಮೇಲೆ ನಿಮ್ಮದು ನೇಮ್ದು ಕ್ಯಾಪ್ಷನ್ ನೇಮ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ನಾನು ತೋರಿಸಿಲ್ಲ, ಬಟ್ ನಿಮ್ಮ ನೇಮ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂದು ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಇದ್ದರೆ ನಾವು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.